ಪಥಸಂಚಲನ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ನಡುವಿನ ಸಂಘರ್ಷ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಖರ್ಗೆಯ ಮತಕ್ಷೇತ್ರ ಚಿತ್ತಾಪುರವನ್ನ ಸಂಘ ಪರಿವಾರ ಟಾರ್ಗೆಟ್ ಮಾಡಿದ್ದು ರಣಕಹಳೆ ಊದೋಕೆ ಹೊರಟಿದೆ. ನವೆಂಬರ್ 2ರಂದು ಪಥಸಂಚಲನ ನಡೆಸಿಯೇ ಸಿದ್ಧ ಅನ್ನೋ ಸವಾಲಿಗೆ ಬಂದಿದೆ. ಇತ್ತ ಪಕ್ಷದ ಸಂಪೂರ್ಣ ಸಪೋರ್ಟ್ ಇಲ್ಲದಿದ್ರೂ ಪ್ರಿಯಾಂಕ್ ಖರ್ಗೆ ಅಭಿಮನ್ಯುವಿನಂತೆ ಚಕ್ರವ್ಯೂಹದ ಒಳಗೆ ನುಗ್ಗಿದ್ದಾರೆ. ಆದರೆ ಚಕ್ರವ್ಯೂಹವನ್ನ ಭೇದಿಸೋರು ಯಾರು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ತೀವ್ರಗೊಂಡ ಪ್ರಿಯಾಂಕ್ ವರ್ಸಸ್ ಸಂಘದ ಸಂಘರ್ಷ. ಹೈ ವೋಲ್ಟೇಜ್ ಕಣವಾಯಿತು ಖರ್ಗೆಯ ತವರು ಕ್ಷೇತ್ರ. ಸಂಘ ಪರಿವಾರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ಎದ್ದಿರುವ ಧರ್ಮದಂಗಲ್ ರಾಜಕೀಯ ಸಂಘರ್ಷವನ್ನ ಹೆಚ್ಚಾಗಿಸುತ್ತಲೇ ಇದೆ. ಖರ್ಗೆಯ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಿಯೇ ಸಿದ್ಧ ಅಂತ ಹಠಕ್ಕೆ ಬಿದ್ದಿದೆ ಆರ್ಎಸ್ಎಸ್. ಕೋರ್ಟ್ ಅಭಿಪ್ರಾಯದಂತೆ ನವೆಂಬರ್ 2ರಂದು ಪಥಸಂಚಲನ ನಡೆಸೋಕೆ ಸಿದ್ಧತೆ ಆರಂಭಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದೆ. ಇದರ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅಂದೇ ನಮಗೆ ಪಥಸಂಚಲನಕ್ಕೆ ಅವಕಾಶ ನೀಡಬೇಕು ಅಂತ ಪಟ್ಟು ಹಿಡಿದಿವೆ. ದಲಿತ ಪ್ಯಾಂಥರ್ಸ್, ಭೀಮ್ ಆರ್ಮಿ, ಸಂವಿಧಾನ ರಕ್ಷಣಾ ಪಡೆಗಳು ಮನವಿಯನ್ನ ಸಲ್ಲಿಸಿವೆ. ಎರಡೂ ಕಡೆಯಲ್ಲೂ ಅರ್ಜಿ ಹಾಕಿರೋದ್ರಿಂದ ಸಂಘರ್ಷ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದೀಗ ಕೋರ್ಟ್ ಎರಡೂ ಕಡೆ ಸಮಯ ಹೊಂದಾಣಿಕೆ ಮಾಡಿಕೊಡಿ ಅಂತ ಸೂಚನೆ ಕೊಟ್ಟಿರೋದ್ರಿಂದ ಸರ್ಕಾರ ಅವಕಾಶವನ್ನ ಮಾಡಿಕೊಡುತ್ತಾ ಹೇಗೆ ಅನ್ನೋದು ಕುತೂಹಲ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಧ್ವನಿ ಎತ್ತಿದ ಪ್ರಿಯಾಂಕ್. ಸಂಘದ ದೇಣಿಗೆ ಮಾಹಿತಿ ನೀಡಿ ಕೈ ಸಚಿವ. ಏನು ಸಂಘ ಪರಿವಾರದ ರಿಜಿಸ್ಟ್ರೇಷನ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ. 100 ವರ್ಷ ಆಚರಿಸಿಕೊಂಡ ಸಂಘ ಇಲ್ಲಿವರೆಗೆ ಅಧಿಕೃತ ನೋಂದಣಿ ಮಾಡಿಸದೇ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಸಂಘ ಪರಿವಾರದ ಬಟ್ಟೆ ಖರೀದಿಗೆ ಬಿಲ್ಡಿಂಗ್ ಕಟ್ಟೋಕೆ ಎಲ್ಲಿಂದ ಹಣ ಬರುತ್ತೆ ಎಂದಿದ್ದಾರೆ. ಪ್ರತಿಯೊಂದು ಸಂಘ ಇಲ್ಲವೇ ಸಂಸ್ಥೆಗಳು ನೋಂದಣಿ ಮಾಡಿಸೋದು ಕಡ್ಡಾಯ. ಇದು ನಮ್ಮ ಕಾನೂನಿನಲ್ಲೇ ಇದೆ. ಆದ್ರೆ ಆರ್ಎಸ್ಎಸ್ ಇಷ್ಟು ವರ್ಷ ನೋಂದಣಿ ಮಾಡಿಸದೇ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮೇಲೆ ಆರೋಪ ಮಾಡುವವರು ಸಂಘದ ಅಧಿಕೃತ ದಾಖಲೆ ಪತ್ರಗಳಿದ್ರೆ ನನ್ನ ಮುಖದ ಮೇಲೆ ಎಸಿರಿ ಅಂತ ಸವಾಲ್ ಹಾಕಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡ್ಲಿಕ್ಕೆ, ಆ ಡ್ರಮ್ ತಗೊಳಕ್ಕೆ, ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದ್ರೂ ರಿಜಿಸ್ಟರ್ ಆಗ್ಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡ್ಬೇಕಾಗುತ್ತಲ್ಲ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ಅನುಮತಿ ಕೊಡುತ್ತಾ? ರಸ್ತೆಯಲ್ಲಿ ನಮಾಜ್ ಮಾಡೋಕೆ ಅವಕಾಶ ಇದೆಯಾ? ಇನ್ನು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡುವ ಬಗ್ಗೆ ಕೋರ್ಟ್ ಹೇಳಿದ್ರು ಸರ್ಕಾರ ಕೆಲವು ಸಬೂಬು ಹೇಳಿ ನಿರಾಕರಿಸುವ ಪ್ರಯತ್ನಗಳನ್ನ ಮಾಡಬಹುದು. ಎಲ್ಲರೂ ನಮಗೆ ಅವಕಾಶ ಕೊಡಿ ಅಂತ ಡಿಮ್ಯಾಂಡ್ ಮಾಡಿರೋದ್ರಿಂದ ಸರ್ಕಾರ ಎಲ್ಲರ ಅರ್ಜಿ ಮುಂದಿಟ್ಟುಕೊಂಡು ಕಾನೂನು ಉಲ್ಲಂಘನೆಯ ನೆಪ ಒಡ್ಡಿ ಪರ್ಮಿಷನ್ ಕ್ಯಾನ್ಸಲ್ ಮಾಡುವ ನಿಟ್ಟಿನಲ್ಲೂ ಸರ್ಕಾರ ಯೋಚನೆ ಮಾಡ್ತಾ ಇರೋದು ಗುಟ್ಟಾಗಿ ಉಳಿದಿಲ್ಲ. ಹೈಕಮಾಂಡ್ ಕಡೆಯಿಂದ ಪ್ರಿಯಾಂಕ್ ಸರ್ಕಾರದ ಮೇಲೆ ಒತ್ತಡ ತರುವಂತ ಪ್ರಯತ್ನ ನಡೆಸಿರೋದು ಸುಳ್ಳಲ್ಲ. ಇನ್ನು ಸಂಘ ಪರಿವಾರದ ಪಥಸಂಚಲನಕ್ಕೆ ರಸ್ತೆಯಲ್ಲಿ ಅವಕಾಶ ಇಲ್ಲ ಅನ್ನೋ ಸರ್ಕಾರ ರಸ್ತೆಯಲ್ಲಿ ನಮಾಜ್ ಮಾಡೋಕೆ ಹೇಗೆ ಅವಕಾಶ ನೀಡುತ್ತೆ ಅನ್ನೋ ಪ್ರಶ್ನೆಗಳು ಇವೆ. ಇದೀಗ ಪ್ರಿಯಾಂಕ್ ಖರ್ಗೆ ರಸ್ತೆಯಲ್ಲೇ ಯಾರೇ ನಮಾಜ್ ಮಾಡಬೇಕಾದ್ರೂ ಅನುಮತಿ ಕಡ್ಡಾಯ. ಇದನ್ನ ನೋಡಿದ್ರೆ ಮುಂದೆ ಅನ್ಯ ಧರ್ಮೀಯರು ಎಲ್ಲಂದ್ರಲ್ಲಿ ನಮಾಜ್ ಮಾಡೋಕೆ ಕಷ್ಟವಾಗಬಹುದು. ಇನ್ನು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಪಥಸಂಚಲನಕ್ಕೆ ಪ್ರಿಯಾಂಕ್ ಖರ್ಗೆ ಅಡೆತಡೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಇನ್ನು ಹಲವಾರು ಜಾಗದಲ್ಲಿ ಈಗ ಅಡಚಣೆ ಮಾಡೋಂಥದ್ದಾಗ್ತಿದೆ. ವಿಶೇಷವಾಗಿ ಚಿತ್ತಾಪುರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಅಲ್ಲಿನ ಚುನಾಯಿತ ಪ್ರತಿನಿಧಿ, ಶಾಸಕರು, ಸನ್ಮಾನ್ಯ ಸಚಿವರು ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ಹೇಗಾರ ಮಾಡಿ ಪಥಸಂಚಲನವನ್ನು ನಿಲ್ಲಿಸಬೇಕು, ಅಡಚಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಅವರ ಒಂದು ಸ್ಥಾನದ ಮೂಲಕ ಸರ್ಕಾರದಲ್ಲಿ ಒತ್ತಡವನ್ನು ಏರಿ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಏನೊಂದು ಸರ್ಕಾರಿ ನೌಕರರು ಯಾರೇ ಭಾಗವಹಿಸ್ತಿರುವಂಥವ್ರಿಗೆ ಅಥವಾ ಯಾರೋ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿರೋ ಈ ರೀತಿ ಎಲ್ಲ ಪಥಸಂಚಲನ ನಡೀಬಾರ್ದು, RSSನ
ಚಟುವಟಿಕೆಗಳಿಗೆ ಅಡಚಣೆ ಮಾಡಬೇಕು ಅಂತ ಎಲ್ಲ ರೀತಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಟ್ನಲ್ಲಿ ನವೆಂಬರ್ 2ರವರೆಗೆ ಆರ್ಎಸ್ಎಸ್ ಹಾಗೂ ಪ್ರಿಯಾಂಕ್ ಖರ್ಗೆ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಬೀಳುವಂತೆ ಕಾಣ್ತಾ ಇಲ್ಲ. ಇತ್ತ ಸಂಘ ಪರಿವಾರ ಕೂಡ ಹಠ ಬಿಡ್ತಾ ಇಲ್ಲ, ಅತ್ತ ಸರ್ಕಾರವು ಬಗ್ತಾ ಇಲ್ಲ ಅನ್ನುವಂತಾಗಿದೆ. ಸರ್ಕಾರ ಹಾಗೂ ಸಂಘದ ನಡುವಿನ ಈ ಹೈಡ್ರಾಮಕ್ಕೆ ಚಿತ್ತಾಪುರದ ಜನ ಸಿಲುಕ್ದಿದ್ರೆ ಸಾಕು. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.